ಕೊಲ್ಯ ಮಲಯಾಳಕೋಡಿ ಶ್ರೀ ಮಲಯಾಳ ಚಾಮುಂಡಿ ದೇವಸ್ಥಾನದ ವತಿಯಿಂದ ಪ್ರತಿ ವರ್ಷ ಸೋಮೇಶ್ವರದ ಶ್ರೀ ಸೋಮನಾಥ ದೇವರಿಗೆ ಸಮರ್ಪಿಸಲ್ಪಡುವ ಸಿಯಾಳಾಭಿಷೇಕ ಸೇವೆ ಸೋಮವಾರ ನಡೆಯಿತು. ಸಿಯಾಳಾಭಿಷೇಕದ ಬಳಿಕ ಶ್ರೀ ಮಹಾಗಣಪತಿ ದೇವರಿಗೆ ಅಪ್ಪದ ಪೂಜೆ, ಶ್ರೀ ದುರ್ಗಾ ಪರಮೇಶ್ವರಿಗೆ ವಿಶೇಷ ಪೂಜೆ, ನಂತರ ಶ್ರೀ ಸೋಮನಾಥ ದೇವರ ಮಹಾಪೂಜೆ ನಡೆಯಿತು. ಸರ್ವ ಸೇವೆ ಹಬ್ಬದ ಪೂಜೆ
ಕೊಲ್ಯ ಶ್ರೀ ಮಲಯಾಳ ಚಾಮುಂಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ ಗ್ರಾಮಸ್ಥರ ಪರವಾಗಿ ಮಹಾಪ್ರಸಾದ ನೀಡಲಾಯಿತು. ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಶ್ರೀದೇವರ ಸಿಯಾಳಾಭಿಷೇಕದ ತೀರ್ಥವನ್ನು ಪಡೆಯಲು ಸರತಿ ಸಾಲಲ್ಲಿ ಮುಗಿಬಿದ್ದರು. ವಾರ್ಷಿಕ ಫಲಾಭಿಷೇಕ ನಿಮಿತ್ತ ವಿವಿಧ ಪೂಜಾ ಪ್ರಿಯದ ಓಂ ತತ್ಸದೇ ಸರ್ವವ್ಯಾಧಿ ನಿವಾರಣಂ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಸೂರಜ್ ಕುಮಾರ್ ಅವರು ಶ್ರೀ ಕ್ಷೇತ್ರದ ವೈಭವ ಇನ್ನಷ್ಟು ವೃದ್ಧಿಯಾಗಿ ನಾಡಿಗೆ ಸುಭಿಕ್ಷೆ ತರುವ ಧಾರ್ಮಿಕ ವಿಧಿಗಳು ಮುಂದಕ್ಕೂ ನಡೆಯುತ್ತದೆ ಎಂದರು. ನಮ್ಮ ಗ್ರಾಮದ ಮಹಾಗಣಪತಿ ದೇವರಾಗಿ ಸೋಮನಾಥ ದೇವರನ್ನು ಎನಿಸುತ್ತವೆ. ಅದೇ ರೀತಿ ನಮ್ಮ ಮಲಯಾಳ ಚಾಮುಂಡಿ ಮೂರು ಶಕ್ತಿಗಳನ್ನು ಎನಿಸುತ್ತಾ ಪ್ರತಿ ವರ್ಷ ನಾವು ಬಂಡಾಭಿಷೇಕವನ್ನು ಸೋಮನಾಥ ದೇವರಿಗೆ ಅರ್ಪಣೆ ಮಾಡುವುದು ಪದ್ಧತಿ. ಗ್ರಾಮದೆಲ್ಲರೂ ಪ್ರತಿಯೊಬ್ಬರು ಸೇರಿ ಸೋಮನಾಥನಿಗೆ ಬಂಡಾಭಿಷೇಕವನ್ನು ಮಾಡುವಂಥದ್ದು. ಇದು ನಮ್ಮ ಗ್ರಾಮ ದೇವರಾದಂತಹ ಮಲಯಾಳಿ ಚಾಮುಂಡಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಗ್ರಾಮದಿಂದ ಇರುವಂಥ ಎಲ್ಲರೂ ಸೇರಿ ಸೋಮನಾಥನಿಗೆ ಬಂಡಾಭಿಷೇಕವನ್ನು ಮಾಡುವಂಥದ್ದು. ಈ ದಿನ ನಾವೆಲ್ಲರೂ ಸೇರಿ ಭಕ್ತಿಯಿಂದ ದೇವರಿಗೆ ಬಂಡಾಭಿಷೇಕವನ್ನು ಮಾಡಿದ್ದೇವೆ. ಇನ್ನು ಮುಂದಕ್ಕೆ ಆಗುವಂಥ ಕಾರ್ಯಗಳು ಬಹಳ ಇದೆ. ಎಲ್ಲ ಕಾರ್ಯಗಳನ್ನು ಕೂಡ ಈ ಸೋಮನಾಥ ಮಹಾಗಣಪತಿ ದೇವರುಗಳು ನಿಂತು ಅಲ್ಲಿರುವಂಥ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯಬೇಕು. ಮುಂದಕ್ಕೆ ಅಲ್ಲಿ ಯಾವೆಲ್ಲ ಕಾರ್ಯಗಳು ನಡೆಯಬೇಕು ಅದೆಲ್ಲವೂ ಕ್ರಮಬದ್ಧವಾಗಿ ನಡೆಯುವಂತೆ ನಮಗೆ ಸೋಮನಾಥ ದೇವರು ಅದೇ ರೀತಿ ಮಹಾಗಣಪತಿ ದೇವರು ನಮಗೆ ಆಶೀರ್ವಾದವನ್ನು ನೀಡಬೇಕು ಆ ಗ್ರಾಮಕ್ಕೆ. ಅದೇ ರೀತಿ ಒಂದು ನಿಯಮಬದ್ಧವಾದಂಥ ಒಂದು ಜಾತ್ರೆ ನಡೆದು ಮುಂದಕ್ಕೆ ಮಲಯಾಳ ಚಾಮುಂಡಿ ಸೋಮನಾಥ ದೇವರ ಗ್ರಾಮದೇವತೆ ಅದು ಎಲ್ಲರಿಗೂ ಗೊತ್ತಿಲ್ಲ. ಸೋಮನಾಥ ದೇವರ ಗ್ರಾಮದೇವತೆ ನಮ್ಮ ಮಲಯಾಳಿ ಚಾಮುಂಡಿ. ಇಲ್ಲಿ ಬಂದು ಜಾತ್ರೆ ಆಗುವಂಥ ಪದ್ಧತಿಗಳಿವೆ, ಅದೆಲ್ಲ ನಿಂತು ಹೋಗಿವೆ. ಇನ್ನು ಮುಂದಕ್ಕೆ ಅವುಗಳು ಸರಿಯಾಗಿ ಎಲ್ಲ ವಿಘ್ನಗಳು ದೂರ ಆಗಿ ಮಾಯ ಆಗಿ ಮುಂದಿನ ಕ್ರಮ ಯಾವ ರೀತಿಯಲ್ಲಿ ದೇವರು ಬಂದು ಇಲ್ಲಿ ಸೇವೆಯನ್ನು ಸ್ವೀಕರಿಸ್ತಿದ್ರು ಅದೇ ರೀತಿ ಇನ್ನು ಮುಂದಕ್ಕೆ ನಮ್ಮ ಮಲಯಾಳಿ ಚಾಮುಂಡಿ ಕ್ಷೇತ್ರಕ್ಕೆ ಬಂದು ಮುಂಚಿನಾಗಿ ನಡೆಯಬೇಕೆಂಬುದು ಎಲ್ಲ ಭಕ್ತರ ಆಶೆ ಆಗಿದೆ.